ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನೀವು ತುಂಬ ಒಂದು ಪ್ರಸಿದ್ಧವಾದ 3 ಜಾಗವನ್ನು ನೋಡ್ಬೋದು. ಸೊ ಯಾವುದೆಲ್ಲ ಅಂತ ನೋಡಬೇಕಾದ್ರೆ ನೀವು ಫುಲ್ ವಿಡಿಯೋ ನೋಡಿ. ಎಸ್ ಫ್ರೆಂಡ್ಸ್, ನಾನಿವಾಗ ಬಂದಿರೋದು ಕಾರ್ಕಳದ ಗೊಮ್ಮಟ ಬೆಟ್ಟಕ್ಕೆ. ಸ್ಟೆಪ್ ಲೆಕ್ಕ ಮಾಡ್ತಾರೆ. ಅವಳಂತಂತೆ ಬಾ ಭವಾನಿ, ನೀನು ಬಾ ಭವಾನಿ. ಭವಾನಿ ಅಯ್ಯೋ ಕಣ್ಣಿಗೆ ಒಂಥರ ಉಳಿತೈತ. ನೋಡಿ ಎಷ್ಟು ದೊಡ್ಡ ಗೊಮ್ಮಟೇಶ್ವರನ ಪ್ರತಿಮೆ ಇದು. ಇದನ್ನು ಕ್ರಿಸ್ತ ಶಕ 1432ರಲ್ಲಿ ವೀರಪಾಂಡ್ಯ ಭೈರರಾಸ ಒಡೆಯರು ಅವರಿಂದ ನಿರ್ಮಿಸಲಾಯಿತು. ಈ ಪ್ರತಿಮೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯಿಂದ ಪ್ರೇರಿತವಾಗಿ ನಿರ್ಮಿಸಲಾಯಿತು. ಈ ಪ್ರತಿಮೆಯ ಶಿಲ್ಪಿ ಕಾಲ್ಕೊಡ ಎಂಬ ಪ್ರಸಿದ್ಧ ಶಿಲ್ಪಕಾರನಾಗಿದ್ದನು. ಅವರ ಈ ಶಿಲ್ಪಕಲೆ ನೋಡಿ ಕಾರ್ಕಳದ ರಾಜರು ಬೆರಗಾದರು. ಇಂಥ ಅದ್ಭುತ ಶಿಲ್ಪಗಳನ್ನು ಇನ್ನು ಮುಂದೆ ಬೇರೆ ಯಾರಿಗೂ ನಿರ್ಮಿಸಿಕೊಡಬಾರದು ಎಂಬ ಉದ್ದೇಶದಿಂದ ಆ ಶಿಲ್ಪಿಯ ಎಡಕೈ ಮತ್ತು ಬಲಗಾಲನ್ನು ಕಡಿದು ಹಾಕಿದರು ಎಂದು ಕತೆ ಇದೆ. ಇಲ್ಲಿ ಮಹಾಮಸ್ತಕಾಭಿಷೇಕ ಮಹೋತ್ಸವವು ಪ್ರತಿ 12 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತದೆ. ಈ ಅಭಿಷೇಕದಲ್ಲಿ ಪ್ರತಿಮೆಗೆ ಹಾಲು, ಕಬ್ಬಿನ ರಸ, ಅರಶಿನ ಜೊತೆಗೆ ಗಂಧದ ಪುಡಿ, ಕುಂಕುಮದಿಂದ ಶೃಂಗಾರ ಮಾಡಲಾಗುತ್ತದೆ. ಹಾಗೆ ಇಲ್ಲಿನ ಸುತ್ತಮುತ್ತಲಿನ ಪರಿಸರವು ತುಂಬ ಶಾಂತಿಯುತವಾಗಿ, ತುಂಬ ಮನಸ್ಸಿಗೆ ಹಿತ ಕೊಡುವಂಥ ವಾತಾವರಣ ಇರುತ್ತದೆ ಇಲ್ಲಿ. ಫ್ರೆಂಡ್ಸ್, ನಾವಿವಾಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಚತುರ್ಮುಖ ಬಸದಿ. ಇಲ್ಲಿಗೆ ಹೋಗ್ಬೇಕು ಇವಾಗ. ನೋಡಿ ಇಲ್ಲಿಂದ ಯಾವ ಥರ ಕಾಣಿಸ್ತಿದೆ ಇಲ್ಲಿ. ನಾವಿವಾಗ ಬಂದಿರೋದು ಚತುರ್ಮುಖ ಬಸದಿಗೆ. ನೋಡಿ, ಇದು ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿಂದ ನಮಗೆ ಇನ್ನೊಂದು ಪ್ಲೇಸಿಗೆ ಹೋಗ್ಲಿಕ್ಕೆ ಉಂಟು. ಅದು ಯಾವುದಂತ ಕಾದು ನೋಡಿ ನೀವು, ಆಯಿತಾ? ಇದು ಚತುರ್ಮುಖ ಬಸದಿ. ಇದಕ್ಕೆ 4 ಸಮಾನವಾದ ಮುಖಗಳಿವೆ, ಆದ್ದರಿಂದ ಇದಕ್ಕೆ ಚತುರ್ಮುಖ ಬಸದಿ ಅಂತ ಕರೀತಾರೆ. ಇಲ್ಲಿ 4 ಕಡೆಯಿಂದಲೂ ಸಹ
ಎಂಟ್ರೆನ್ಸ್ ಇದೆ, ಬಾಗಿಲಿದೆ, ಹಾಗೆ 4 ಕಡೆಯಿಂದನೂ ಸಹ ನೀವು ಒಳಗಡೆ ಹೋಗ್ಬೋದು. ಸೊ ಅದಕ್ಕಾಗಿ ಇದಕ್ಕೆ ಚತುರ್ಮುಖ ಬಸದಿ ಅಂತ ಹೆಸರು ಬಂದಿದೆ. ಇಲ್ಲಿ ಅಮರನಾಥ, ಮಲ್ಲಿನಾಥ ಮತ್ತು ಮುನಿಸುಬ್ರತನಾಥ ಎಂಬ ತೀರ್ಥಂಕರರ ಪ್ರತಿಮೆ ಸ್ಥಾಪಿಸಲಾಗಿದೆ. ನೋಡಿ, ಇದನ್ನೆಲ್ಲ ಬರೀ ಕಲ್ಲಿನಿಂದಲೇ ಕೆತ್ತನೆ ಮಾಡಲಾಗಿದೆ. ಸೊ ಎಷ್ಟು ಚೆನ್ನಾಗಿದೆ, ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ. ಈ ಗೋಡೆಗಳಲ್ಲಿ ಇಲ್ಲಿ ಹಾಗೂ ಕಂಬಗಳಲ್ಲಿ ಯಾವ ರೀತಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ನೋಡಿ ನೀವು. ಇಲ್ಲಿ ಟೋಟಲ್ ಆಗಿ 108 ಕಂಬಗಳು ಇದ್ದಾವೆ. ಇಲ್ಲಿ ನೀವು 4 ಕಡೆಯಿಂದಲೂ ಸಹ ನೋಡಿದರೂ ಸಹ ನಿಮಗೆ ಗೊತ್ತೇ ಆಗೋದಿಲ್ಲ. ಸೇಮ್ ಟು ಸೇಮ್ ಇದೆ. ನೋಡಿ, ಇಲ್ಲಿಯ ಹೊರಗಿಂದ ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಷ್ಟು ಹಸಿರಾಗಿ, ಹಾಗೆ ವೆದರ್ ಸಹ ತುಂಬ ಚೆನ್ನಾಗಿತ್ತು. ಸೊ ನಾವಿವಾಗ ಇಲ್ಲಿಂದ ಎಲ್ಲ ಕ್ಯಾಪ್ಚರ್ ಮಾಡಿ ನಾವಿವಾಗ ಹೊರಟ್ವಿ ಆನೆಕೆರೆ ಬಸದಿಗೆ. ಇದು ಆನೆಕೆರೆ ಬಸದಿ. ಇದು ಕಾರ್ಕಳದಿಂದ ಜಾಸ್ತಿ ದೂರ ಏನೂ ಇಲ್ಲ. ಇದು ಸಾಧಾರಣ 1.5 ಕಿಲೋಮೀಟರ್ನಷ್ಟು ದೂರ ಇದೆ. ವಾಕೆಬಲ್ ಸಹ ಇದೆ ಇದು. ಸೀನರಿ ಚೆನ್ನಾಗಿದೆ. ಮುಂಚಿನ ಕಾಲದಲ್ಲಿ ಇದು ಆನೆಗಳಿಗೆ ನೀರು ಕುಡಿಯುವ ಸ್ಥಳ ಆಗಿತ್ತು. ಹಾಗಾಗಿ ಇದಕ್ಕೆ ಆನೆಕೆರೆ ಎಂಬ ಹೆಸರು ಬಂತು ಅಂತ ಸ್ಟೋರಿ ಇದೆ.
ಇಲ್ಲಿ ಒಂದೇ ದಿವಸದಲ್ಲಿ ಈ 3 ಪ್ಲೇಸನ್ನು ಸಹ ಕವರ್ ಮಾಡ್ಬೋದು. ಈ 3 ಸ್ಥಳಗಳು ಸಹ ತುಂಬ ದೂರ ಏನೂ ಇಲ್ಲ ಡಿಸ್ಟೆನ್ಸು. ನೀವು ಬೇಕಿದ್ದರೆ ವೆಹಿಕಲ್ ಆದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ನೀವು ಆರಾಮ್ಸೆ 3 ಪ್ಲೇಸನ್ನು ಒಂದೇ ದಿನದಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿಯ ಸೀನರಿ ಅಂತೂ ತುಂಬ ಸಖತ್ತಾಗಿದೆ. ಹಾಗೂ ನೀವು ನೈಟ್ ಟೈಮಿಗೆ ಬಂದರೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿದ್ದು ಈವ್ನಿಂಗ್ ಟೈಮಲ್ಲಿ, ಸೊ ಹಾಗಾಗಿ ನಮಗೆ ಆ ಲೈಟಿಂಗ್ಸ್ ಎಲ್ಲ ನೋಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನಿವಾಗ ದೂರದಿಂದ ಒಂದು ಶಾರ್ಟ್ ತಗೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಸೊ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ, ಹಾಗೂ ನನಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಕಮೆಂಟ್ ಮಾಡಿ.